ಸೊ ಪ್ರಾಕ್ಸಿಮಿಟಿ ಎಫೆಕ್ಟ್ ಅಂತ ಒಂದು ಟರ್ಮ್ ಇದೆ. ಅಕಾರ್ಡಿಂಗ್ ಟು ಸೈಕಾಲಜಿ ರಿಲೇಷನ್ಶಿಪ್ಸ್ಗೆ ಬಹಳಷ್ಟು ಮುಖ್ಯವಾಗಿರುವಂಥದ್ದು ಪ್ರಾಕ್ಸಿಮಿಟಿ ಎಫೆಕ್ಟ್ ಅಂತ. ಪ್ರಾಕ್ಸಿಮಿಟಿ ಎಫೆಕ್ಟ್ ಅಂದರೆ ಏನು? ಇದನ್ನು ನಾವು ಕನ್ನಡದಲ್ಲಿ ಎಷ್ಟು ಹತ್ತಿರ ಒಬ್ಬ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರ್ತಾರೆ ಅವರಷ್ಟು ನಿಮ್ಮ ಲೈಫ್ನ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಅರ್ಥ. ಇವಾಗ ನಿಮ್ಮ ರಿಲೇಷನ್ಶಿಪ್ ಕೂಡ ಸ್ಟ್ರಾಂಗ್ ಆಗಬೇಕು ಅಂದರೆ ದೂರ ಇಮೋಷ್ನಲಿ ಇದ್ದರೆ ಪ್ರಾಬ್ಲಮ್ ಆಗುತ್ತೆ, ಫಿಸಿಕಲಿ ದೂರ ಇದ್ದರೂ ಪ್ರಾಬ್ಲಮ್ ಆಗುತ್ತೆ, ಹಾಗೂ ನಿಮ್ಮ ಮೈಂಡ್ ಅಂದರೆ ನೀವು ಯೋಚನೆ ಮಾಡುವಂಥ ಶೈಲಿ ಅವರು ಯೋಚನೆ ಮಾಡುವಂಥ ಶೈಲಿಲೂ ವೇರಿಯನ್ಸ್ ಇದ್ದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಬಟ್ ಪ್ರಾಕ್ಸಿಮಿಟಿ ಎಫೆಕ್ಟ್ ಏನು ಹೇಳುತ್ತೆ? ಫಿಸಿಕಲ್ ಡಿಸ್ಟೆನ್ಸ್ ನೀವು ಮತ್ತು ನೀವು ಇಷ್ಟಪಡುವಂಥ ವ್ಯಕ್ತಿಯಲ್ಲಿ ಎಷ್ಟಿರುತ್ತೆ ಅಂದರೆ ಒಬ್ಬೊಬ್ಬರು ಒಂದೊಂದು ಊರಿನಲ್ಲಿರ್ತಾರೆ, ಒಂದೊಂದು ದೇಶದಲ್ಲೂ ಕಾಂಟ್ಯಾಕ್ಟ್, ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ, ಅದು ವರ್ಕ್ ಆಗೋದು ಬಹಳ ಕಷ್ಟ ಆಗುತ್ತೆ. ಬಿಕಾಸ್ ಅವರು ಅವೈಲಬಲ್ ಇರೋದಿಲ್ಲ ಮತ್ತು ದೇರ್ ವಿಲ್ ಬಿ ಅ ಲಾಟ್ ಆಫ್ ಡಿಸ್ಟ್ರಾಕ್ಷನ್ಸ್. ಸೊ ಇದರಿಂದ ಕೂಡ ಎಷ್ಟೋ ರಿಲೇಷನ್ಶಿಪ್ಸ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅದು ಒಂದು ಫೇಲ್ಯೂರ್ ಆಗುತ್ತೆ. ಸೊ ನೀವು ಕನ್ಸಿಡರ್ ಮಾಡುವಂಥ ವಿಷಯ ಏನಾಗಿರಬೇಕಾಗತ್ತೆ ಅಂದರೆ, ನೀವು ಒಬ್ಬರನ್ನ ಇಷ್ಟಪಡ್ತಾ ಇದ್ದೀರಾ ಅಂದರೆ ಅವರು ನಿಮಗೆ ಅವೈಲಬಲ್ ಆಗಿದ್ದಾರಾ, ಅವ್ರು ನಿಮಗೆ ಸಿಗ್ತಾರಾ, ಬೇಕಾದಾಗ ಅವರು ನಿಮ್ಮ ಹತ್ರ ಬರ್ತಾರಾ? ಅದಿದ್ದಷ್ಟು ನಿಮ್ಮ ರಿಲೇಷನ್ಶಿಪ್ ಬಾಂಡಿಂಗ್ ಹೆಚ್ಚಾಗ್ತಾ ಹೋಗುತ್ತೆ, ಹಾಗೂ ಅಷ್ಟು ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಆದರೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನ ನಂಬಿಕೊಂಡು ನೀವು ಎಷ್ಟೋ ವರ್ಷಗಳ ಕಾಲ ಒಬ್ಬ ವ್ಯಕ್ತಿಗೆ ಕಾಯ್ತಾ ಇದ್ದೀರಾ ಅಂದರೆ ದಟ್ ಮೈಟ್ ಬಿ ಅ ಪ್ರಾಬ್ಲಮ್ ಫಾರ್ ಅ ಲಾಂಗ್ ಟರ್ಮ್ ಫಾರ್ ಯು ಆಲ್ಸೋ ಅಂತ ಹೇಳ್ತಾ ಇದೆ ಅಕಾರ್ಡಿಂಗ್ ಟು ಸೈಕಾಲಜಿ. ಸೊ ಯೋಚನೆ ಮಾಡಿ, ನೀವು ಇಂಥ ರಿಲೇಷನ್ಶಿಪ್ನಲ್ಲಿ ಇದ್ದೀರಾ ಅಥವಾ ನೀವು ಇಂಥ ವ್ಯಕ್ತಿಯನ್ನು ಏನಾದ್ರು ನೋಡ್ತಾ ಇದ್ದೀರಾ ಈ ಥರ ರಿಲೇಷನ್ಶಿಪ್ನಲ್ಲಿ ಇರುವಂಥವ್ರನ್ನ. ಥ್ಯಾಂಕ್ ಯು.